ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅವಿನಾಶ್, ಲವ್ ಸ್ಟೋರೀಸ್ ವಿತ್ ಅವಿನಾಶ್. ಚಿಕ್ಕ ಚಿಕ್ಕ ಮಕ್ಕಳು ತಾಯಂದ್ರನ್ನ ತೊರೆದು ಹೋಗಿ ಮದುವೆ ಆದಮೇಲೆ ತಾಯಿನ ನೆಗ್ಲೆಕ್ಟ್ ಮಾಡಿದ್ರೆ ತಾಯಿಗೆ ಎಷ್ಟು ಸಂಕಟ ಆಗುತ್ತೆ ಗೊತ್ತಾ. ಬರೀ ಖುಷಿಯಾಗಿರೋ ಲವ್ ಸ್ಟೋರೀಸ್ ಮಾತ್ರ ಮಾತಾಡೋದಲ್ಲ, ದುಃಖ ಆಗಿರೋದನ್ನು ಕೂಡ ನಾವು ಮಾತನಾಡಬೇಕು. ಈ ಟಾಪಿಕ್ ತೊಗೊಂಡಿದ್ದೀನಿ. ನನ್ನ ಜೊತೆ ಮಾತನಾಡೋಕ್ಕೆ ಪದ್ಮಾವತಿ ಅವರಿದ್ದಾರೆ. ಅಮ್ಮ ನಮಸ್ತೆ. ನಮಸ್ತೆ ಅವಿನಾಶ್. ತುಂಬ ಖುಷಿಯಾಗುತ್ತೆ ನಿಮ್ಮ ಜೊತೆ ಮಾತಾಡೋಕ್ಕೆ. ಸೊ ನಾನು ನಿಮಗೆ ಕೇಳೋದು ಒಂದೇ ಒಂದು ಅಮ್ಮ, ಏನಪ್ಪ ಅಂದರೆ ಈ ದುಃಖನ, ಈ ವಿಚಾರನ ಹೇಗೆ ಸ್ವೀಕಾರ ಮಾಡಿದ್ರಿ ನೀವು? ನನ್ನ ಮಗಳು ರಮ್ಯಾ ಅಂತ, ಅವಳು ಹಾಗೇನೆ. ನಾನು ಸಿಂಗಲ್ ಪೇರೆಂಟ್. ಸೊ ನನ್ನ ಜೀವನ ಎಲ್ಲನೂ ಕೂಡ ನನ್ನ ಮಗಳಿಗೋಸ್ಕರನೇ ತ್ಯಾಗ ಮಾಡ್ಕೊಂಡಿನೇ ಬಂದೆ. ನಾನು ಮದುವೆಗೆ ಮುಂಚೆ ಒಂದು ಥರ ಇದ್ಲು. ಎಲ್ಲರೂ ಹೆದರಿಸ್ಬಿಟ್ಟಿದ್ರು, ನಿಮಗೆ ಮದುವೆ ಮಾಡೋಕ್ಕಾಗಲ್ಲ, ಹಾಗೆ ತುಂಬ ಕಷ್ಟ ಆಗುತ್ತೆ, ಧಾರೆ ಹಾಕಿ ಕೊಡೋಕ್ಕಾಗಲ್ಲ ಅಂತೆಲ್ಲ ಹೇಳಿ ತುಂಬ ಹೆದರಿಸ್ಬಿಟ್ಟಿದ್ರು. ಸೊ ಹಾಗಾಗಿ ನಾನು ಬೇಗನೆ ಮದುವೆಗೆ ಹುಡುಗರನ್ನ ಹುಡುಕೋಕ್ಕೆ ಶುರು ಮಾಡಿದೆ. ಹಾಗೆ ಬೇಗನೆ ಸಿಕ್ತು, ಮದುವೆ ಕೂಡ ಮಾಡಿದೆ. ಎಂಗೇಜ್ಮೆಂಟ್ ಆಗೋದ್ರೊಳಗಡೆ ಒಂಥರ ಚೇಂಜ್ ಆಗಿಬಿಟ್ರು. ಎಂಗೇಜ್ಮೆಂಟ್ ಆದಮೇಲೆ ಇನ್ನೊಂದು ಥರ ಚೇಂಜ್ ಆದರು, ಮದುವೆ ಆದಮೇಲೆ ಇನ್ನೊಂದು ಥರ ಚೇಂಜ್ ಆದರು. ಈಗ ಸರ್ವಸ್ವ ಕೂಡ ಎಲ್ಲನೂ ಗಂಡನೇ. ಅವ್ರಿಗೆ ಬೇಜಾರಾಗುತ್ತೆ, ಯಜಮಾನ್ರಿಗೆ ಬೇಜಾರಾಗುತ್ತೆ ಅಂತ ಅವರು, ಹೆಂಡತಿಗೆ ಬೇಜಾರಾಗುತ್ತೆ ಅಂತ ಇವರು. ಅಯ್ಯೋ ಈ ಕೆಲಸ ಮಾಡಿದ್ರೆ ಅವ್ನಿಗೆ ಬೇಜಾರಾಗುತ್ತೆ, ಈ ಕೆಲಸ ಮಾಡಿದ್ರೆ ಇವಳಿಗೆ ಬೇಜಾರಾಗುತ್ತೆ. ಆದರೆ ಈ ಥರ ಎಲ್ಲ ಇರೋದ್ರಿಂದ ಅಮ್ಮನಿಗೆ ಎಷ್ಟು ಬೇಜಾರಾಗುತ್ತೆ ಅಂತ ಮಾತ್ರ ಇವ್ರಿಗೆ ಗೊತ್ತಾಗೋದೇ ಇಲ್ಲ. ನಮ್ಮ ನೋವಂತೂ ಅರ್ಥನೇ ಆಗೋದಿಲ್ಲ. ಇದೆಲ್ಲ ತುಂಬ ಕಷ್ಟ ಆಗುತ್ತೆ ಹೆಣ್ಮಕ್ಳು, ಅದು ಸಿಂಗಲ್ ಪೇರೆಂಟ್ ಇದ್ದ ತಾಯಿಗೆ ತುಂಬ ಕಷ್ಟ ಆಗುತ್ತೆ, ತಡ್ಕೊಳಕ್ಕಾಗಲ್ಲ. ಆದರೆ ನೀವು ಸಹಿಸ್ಕೋಬೇಕು. ನಂಗೆ ಅರ್ಥ ಆಗುತ್ತೆ, ತುಂಬ ಪೇನ್ ಆಗುತ್ತೆ ಅಂತ. ಆದರೆ ಒಂದು ವಿಷಯ ಹೇಳ್ತೀನಿ, ಕಾಲಾಯ ತಸ್ಮೈ ನಮಃ ಅಂತ. ನಿಮಗೂ ಒಂದು ಕಾಲ ಬರುತ್ತೆ, ಖಂಡಿತವಾಗಲೂ ಅವ್ರಿಗೆ ಅವ್ರ ತಪ್ಪು ರಿಯಲೈಸ್ ಆಗುತ್ತೆ. ನೀವು ನಿಮ್ಮ ಆರೋಗ್ಯನ ನೋಡಿಕೊಂಡು ನೆಮ್ಮದಿಯಾಗಿರಿ, ಮಿಕ್ಕಿದ್ದೆಲ್ಲ ಭಗವಂತಂಗೆ ಬಿಟ್ಬಿಡಿ. ಓಕೆನಾ? ಓಕೆ ಅವಿನಾಶ್, ನಿಮ್ಮ ಹತ್ರ ಮಾತಾಡಬೇಕಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಇವತ್ತು ನೀವು ನನಗೆ ಲೈನಲ್ಲಿ ಸಿಕ್ಕಿದ್ದೀರಾ, ತುಂಬ ಖುಷಿ ಆಯಿತು. ತುಂಬ ಸಂತೋಷ. ಚೆನ್ನಾಗಿರಿ. ಥ್ಯಾಂಕ್ ಯು ಸೋ ಮಚ್. ಇದು ಲವ್ ಸ್ಟೋರೀಸ್ ವಿತ್ ಅವಿನಾಶ್. ಯಾರಿಗೆ ಏನು ಬೇಕಾದರೂ ಸಮಾಧಾನ ಮಾಡೋ ಪ್ರಯತ್ನ ನಂದು. ಥ್ಯಾಂಕ್ ಯು.